ನಾವು ಸಮಯವನ್ನು ಅದಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಏಕೆಂದರೆ ಕಾರ್ಯಕ್ರಮಗಳ ಪಟ್ಟಿಯನ್ನು ಜಾಸ್ತಿ ಆಗ್ತಾ ಇದೆ. ನನ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಒಂದು ಹುದ್ದೆನ ನಾನು ಸ್ವೀಕರಿಸಿದಾಗಿಂದ ನಾನು ಜನರಿಗೆ ಎಷ್ಟು ಕೆಲಸ ಕೊಡಬೇಕು ಅಂದ್ಕೊಂಡಿರ್ತೀನಿ, ಅದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳ ಪಟ್ಟಿನೇ ಇರ್ತದೆ. ಎಲ್ಲದಕ್ಕೂ ಸಮಯವನ್ನು ನಾನು ಕೊಡ್ತಾ ಹೋದರೆ ಸ್ವಲ್ಪ ನಾನು ಎಲ್ಲೋ ನನ್ನ ಕೆಲಸದಲ್ಲಿ ಇನ್ನೂ ಸ್ವಲ್ಪ ಕೊರತೆ ಕಾಣ್ತಾ ಇದ್ದೀನಿ ಅನಿಸ್ತಾ ಇದೆ. ಅಂಥ ಒಂದು ಬಿಡುವಿನ ಸಂದರ್ಭದಲ್ಲಿ ಕೂಡ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನನಗೆ ಭಾಳ ಸಂತೋಷ, ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಮುಖ್ಯ ಮಕ್ಕಳು ಮತ್ತು ನಮ್ಮ ಎಲ್ಲ ಮಹಿಳಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತೇನು ಮುಗಿಯಂಗೆ ಕಾಣಂಗಿಲ್ಲ ರೀ. ದೇಶ ಮಟ್ಟದಲ್ಲಿ ನಾವು ಒಂದು ಟಿವಿ ಕಾರ್ಯಕ್ರಮದಲ್ಲಿ ಯಾಕೆ ಇದನ್ನು ನೋಡ್ತೇವೆ, ಬೇಟಿ ಬಚಾವೋ ಬೇಟಿ ಪಡಾವೋ. ಹಾಂ, ನಾವು ಹೆಣ್ಣು ಮಕ್ಕಳನ್ನು ಬಹಳ ಗೌರವಿಸಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಸ್ಥಾನಮಾನಗಳನ್ನು ಕೊಡಬೇಕಾಗಿದೆ. ಪ್ರತಿಯೊಂದು ಹೆಣ್ಣು ಮಗು ನಮ್ಮ ದೇಶದ ಅತ್ಯಂತ ಪ್ರಭಾವಶೀಲ ಒಂದು ಉನ್ನತ ಸ್ಥಾನದಲ್ಲಿದ್ದಾಳೆ. ಈಗ ನಮ್ಮ ರಾಷ್ಟ್ರಪತಿನೂ ಕೂಡ ಹೆಣ್ಣು ಮಗುನೇ ಇರುವಾಗ ನಾವು ಅವರನ್ನು ಯಾಕೆ ಅಷ್ಟು ಗೆಲ್ಲಿಸ್ತೀವಿ? ಹೆಣ್ಣು ಮಗು ಅಂತಿದೆ ಗರ್ಭಿಣಿ ಆದಾಗ ಹೆಣ್ಣು ಮಗು ಆಯಿತು ಗಂಡು ಮಗು ಆಯಿತು, ಅದನ್ನು ಪರೀಕ್ಷೆ ಮಾಡೋಣ. ಈಗಾಗಲೇ 2 ಹೆಣ್ಣು ಮಗು ಅದಾವು, ಮುಂದಿನ ಹೆಣ್ಣು ಮಗು ಇದ್ರೆ ಅದನ್ನು ತಪ್ಪಿಸು. ಇಂಥ ಒಂದು ಕೆಟ್ಟ ಆಲೋಚನೆ ನಮ್ಮ ತಾಯಂದಿರಲ್ಲಿ, ನಮ್ಮ ಪುರುಷ ಸಮಾಜದಲ್ಲಿ, ನಮ್ಮ ಎಲ್ಲ ಸಮಾಜದ ಒಟ್ಟಾರೆ ಆ ಒಂದು ದೃಷ್ಟಿಕೋನದಲ್ಲಿ ಇದು ಬೆಳೀತಾ ಇದೆ. ಇದು ಆಗಬಾರ್ದು. ನಾವು ಹೆಣ್ಣು ಮಗುವನ್ನು ಕೂಡ ಗಂಡು ಮಗುವಿನಂಥ ಸಮಾನ ರೀತಿಯಲ್ಲಿನ ಕೂಡ ಬೆಳೆಸಬೇಕು. ಹೆಣ್ಣು ಮಗುವನ್ನು